ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಸ್ಟೂಡೆಂಟ್ಸ್, ನೀವು ಲಾಸ್ಟ್ ಕ್ಲಾಸಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ಸ್ ಅನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದಂಥ ವಿಡಿಯೋವನ್ನು ನೋಡಿದ್ದೀರಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನು ಬರುವಂತ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಎಕ್ಸಿಕ್ಯೂಟರ್ನ ಲೋನ್ ಅಕೌಂಟ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದಂತ ನೋಡೋಣ. ಒಂದು ಪ್ರಾಬ್ಲಮ್ ಉಂಟು ಮಕ್ಕಳೇ, ಆ ಪ್ರಾಬ್ಲಮ್ ಅನ್ನು ನೋಡೋಣ. ದೀಪಾ, ಪುಷ್ಪ, ಪರಿಮಳ were partners sharing profit and losses in the ratio of 5:3:2. Their balance sheet as on 31st March 2024. These are the assets as well as these are the liabilities. Then Parimala died on 1st November 2024. The agreement between the executor of Parimala and continuing partner stated that ಅವರು ಏನೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಗುಡ್ ವಿಲ್ ಆಫ್ ದಿ ಫರ್ಮ್ ಇಸ್ ವ್ಯಾಲ್ಯೂ 2.5 ಟೈಮ್ ದ ಅವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years. ಅವರೇಜ್ ಪ್ರಾಫಿಟ್ ಇದು ನಿನ್ನೆಯ ಪ್ರಾಬ್ಲಮ್ ಅಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಇದನ್ನು ಕೂಡ ಮಾಡುವಂಥದ್ದು. ಲಾಸ್ಟ್ 4 year ಪ್ರಾಫಿಟ್ ಕೊಟ್ಟಿದ್ದಾರೆ. 21 13,000, 22 22,000, 23 16,000 and 24 15,000 as per accounting standard 26. Then the share of profit of Parimala should be calculated on the basis of last year profit. Last year means 2023 and 24. ಕರೆಕ್ಟಾ? ಅದನ್ನು ತಕೊಳ್ಳಿ ಅಂತ ಹೇಳಿದ್ದಾರೆ. 5,000 should be paid immediately. ಏನ್ ಮಾಡಿದ್ದಾರೆ? ಇಮಿಡಿಯೇಟ್ ಆಗಿ ಪೇ ಮಾಡಿದ್ದಾರೆ. ಕ್ಲಿಯರ್? The balance should be transferred to executor loan account. Now you should prepare Parimala's executor's account. Now we will go to the Parimala's executor's account ಗೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಹೇಗೆ ಬರೆಯುವಂಥದ್ದು? ಪರ್ಟಿಕ್ಯುಲರ್ ಅಮೌಂಟ್ಸ್, ಪರ್ಟಿಕ್ಯುಲರ್ಸ್ ಅಮೌಂಟ್. ನಾವು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ನಾವು ಸ್ಟಾರ್ಟ್ ಮಾಡಿದ್ರೆ ಏನ್ ಬರಿಬೇಕಂತ ಹೇಳಿದ್ದೇನೆ ನಾನು? by Parimala's capital account. Now first we will see capital. Old balance sheet ಕೊಟ್ರೆ ಅಲ್ಲಿರುವಂತ ರಿಸರ್ವ್ ಫಂಡ್, ಕ್ಯಾಪಿಟಲ್, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ತಗೊಳ್ಬೇಕಂತ ಹೇಳಿದ್ದೆ. Now first we will take capital. Capital is given here by Parimala's capital, that is 20,000. Then they given ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಮೂರು ಪಾರ್ಟ್ನರ್ ಇರುವಾಗ ಕೊಟ್ಟಂತ ರಿಸರ್ವ್ ಫಂಡ್ ಎಷ್ಟು? 6,000. ಬಟ್ ವಿ ನೀಡ್ ಯಾವುದು? ಓನ್ಲಿ ಹರ್ ರಿಸರ್ವ್ ಫಂಡ್. ಕ್ಲಿಯರ್? ಸೊ 6,000 into 2/10, ದಟ್ ಈಸ್ ದ ರೇಷಿಯೋ, ದಟ್ ಈಸ್ 5:3:2 ಅಂತ ಹೇಳಿದೆ ನಾನು. ಕ್ಲಿಯರ್? 5:3:2 ಅಂತ ಮಾಡುವಾಗ 5:3:2. Parimala na share, that is 2/10, we got 1,200. Then we will come to the adjustment. What is the adjustment here? Goodwill ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ದಾರೆ? 2.5 times ದಿ ಅವರೇಜ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ ಗುಡ್ ವಿಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. 2.5 ಅಂತ ಹೇಳಿದ್ರೆ 2.5 ಅಲ್ವಾ? ಅವರೇಜ್ ಪ್ರಾಫಿಟ್ ಆಫ್ ಲಾಸ್ಟ್ 4 years. ಅಂದ್ರೆ ಅವರೇಜ್ ಪ್ರಾಫಿಟ್ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡೋದು? ಅವರೇಜ್ ಪ್ರಾಫಿಟ್ ನಿನ್ನೆ ವಿಡಿಯೋದಲ್ಲಿ ಮಾಡಿದ್ದೇನೆ. ಸೊ ಅದರಿಂದಾಗಿ ನಾನಿಲ್ಲಿ ಡೈರೆಕ್ಟ್ ಪ್ರಾಬ್ಲಮ್ ಅನ್ನು ಮಾಡಿದ್ದೇನೆ. ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಅಲ್ವಾ? ಟೋಟಲ್ ಪ್ರಾಫಿಟ್ ಈಸ್ ಗಿವನ್ ಹಿಯರ್ 13,000, 12,000, 16,000 and 15,000 divided by 4 years. 1, 2, 3, 4. How much we are getting? 14,000 into 2.5 ಅಂದ್ರೆ 2.5 times ಅಂತ ಹೇಳಿದ್ದಾರೆ. Now we got 35,000. This is the total firm goodwill. Correcta? Now you should convert into
Parimala's share of goodwill. Her share is already I mentioned 2/10 ಅಲ್ವಾ. 35,000 into 2/10 ಅಂತ ಹೇಳಿದ್ರೆ we got 7,000. Now this 7,000 we are giving to the ಯಾರು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಗೆ. ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರಿಲ್ಲಿ? ದೀಪ ಅಂಡ್ ಪುಷ್ಪ. ಇನ್ ದೇಯರ್ ಗೇನ್ ರೇಷಿಯೋ. ಹೌ ಟು ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ? 5:3:2 ಅಂತ ಹೇಳಿದ್ರೆ ಲಾಸ್ಟ್ ಪಾರ್ಟ್ನರ್ ರಿಟೈರ್ಡ್ ಆದ. ನಾವು ವಿ ಆರ್ ಹ್ಯಾವಿಂಗ್ 5:3 ಅಂತ ಹೇಳಿದ್ರೆ 5/8 and 3/8 we are sharing to the Deepa as well as Pushpa. That is the answer. 4,375 and 2,625. Take this amount here. ಅದನ್ನ ಇಲ್ಲಿ ತಕೊಂಡು ಬನ್ನಿ. ಎಷ್ಟು? By Deepa's capital account 4,375, by Pushpa's capital account 2,625 ಅಲ್ವಾ. ಈ ರೀತಿಯಾಗಿ ನಾವು ಏನ್ ಮಾಡುವಂಥದ್ದು? ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಬರುವಂಥದ್ದು ಏನ್ ಹೇಳಿದ್ದಾರೆ? ಶೇರ್ ಆಫ್ ಪ್ರಾಫಿಟ್ ಆಫ್ ಪರಿಮಳ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದಿ ಬೇಸಿಸ್ ಆಫ್ ಲಾಸ್ಟ್ ಇಯರ್ ಪ್ರಾಫಿಟ್ ಅಲ್ವಾ. ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಯಾವುದು? 15,000. ಟೇಕ್ ದಿಸ್ 15,000 ಇಂಟು 2/10 ಇಂಟು ನಾವು ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಅವನು ಫುಲ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ಬದುಕಲಿಲ್ಲ ಅಲ್ವಾ. ಇಲ್ಲಿವರೆಗೆ ಬದುಕಿದ್ದಾನೆ ನವೆಂಬರ್ 2024 ಅಂದ್ರೆ 31st March ಆದ ನಂತರ ದೆನ್ ವಿ ಆರ್ ಹ್ಯಾವಿಂಗ್ 1/4/2024 ಇಂದ 1 ನವೆಂಬರ್ 2024 ಏನಾಯ್ತು ಹಾಗಾದ್ರೆ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್. ಹೌ ಮೆನಿ ಮಂತ್ಸ್ ಆರ್ ಹ್ಯಾವಿಂಗ್ ಹಿಯರ್? 7 months. Take this 7 month here. 7/12 ಅಂತ ಮಾಡಿ 1,750. Clear? Now make this side total. Credit side is greater than debit. We are having credit side total 29,950. ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೇನೆ, ನೀವು ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಿದ್ದಾರೆ, 5,000 ಶುಡ್ ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಪೇಯ್ಡ್ ಅಂತ ಹೇಳಿದ್ರೆ ಏನು? ದಟ್ ಈಸ್ ದ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಆಲ್ವೇಸ್ ಡೆಬಿಟ್ ಸೈಡ್, ಕರೆಕ್ಟಾ? ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಹೇಗೆ ಬರ್ತದೆ? ಹೂ ಪೇಯ್ಡ್ ಹೇಗೆ ಬರ್ತದೆ? ಪರಿಮಳಾಸ್ ಎಕ್ಸಿಕ್ಯೂಟರ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಕ್ಯಾಶ್ ಗೋಸ್ ಔಟ್ ಅಲ್ವಾ. ವಿ ಕ್ಯಾನ್ ಯೂಸ್ ಕ್ಯಾಶ್ ವರ್ಡ್ ಆರ್ ಬ್ಯಾಂಕ್ ವರ್ಡ್. ಸೊ ಐ ರೋಟ್ ಹಿಯರ್ ಟು ಬ್ಯಾಂಕ್ ಅಕೌಂಟ್. Amount is 5,000. Now what is the difference amount? That 24,950. This amount we should transfer to executors loan account ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡಿದ್ದೇನೆ? ಟು ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್ ಅಂತ ಬರೆದು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನು ಬರೆದಿದ್ದೇನೆ. ಈ ರೀತಿಯಾಗಿ ಪರಿಮಳಾಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡುವಂಥದ್ದು. ಈಸಿ ಉಂಟಲ್ಲ ಮಕ್ಕಳೇ? ಇದು ನಿಮ್ಮ ರಿವೈಸ್ಡ್ ಇದರಲ್ಲಿ ಕೊಟ್ಟಿದ್ದಾರೆ 9th ಮತ್ತು 10th ಪ್ರಾಬ್ಲಮ್. 9th ಪ್ರಾಬ್ಲಮ್ ನಿನ್ನೆ ಕ್ಲಾಸಲ್ಲಿ ನಾನು ಮಾಡಿದ್ದೇನೆ, ಸ್ವಲ್ಪ ಡಿಫ್ರೆನ್ಸ್ ಉಂಟು 10th ಪ್ರಾಬ್ಲಮ್ ಅಲ್ಲಿ. ಸೊ ಇದು ಕೂಡ ಬರುವ ಚಾನ್ಸಸ್ ಉಂಟು. ಹಾಗೆ ಒಬ್ಬ ನನ್ನಲ್ಲಿ ಈ ವಿಡಿಯೋವನ್ನು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನಿನ್ನೆಯ ವಿಡಿಯೋ ಮತ್ತು ಇವತ್ತಿನ ವಿಡಿಯೋವನ್ನು ಅವರಿಗೋಸ್ಕರ ನಾನು ಮಾಡಿದ್ದೇನೆ. ಹಾಗೆ ನಿಮ್ಗೇನಾದರೂ ಬೇರೆ ಟಾಪಿಕಲ್ಲಿ ಏನಾದರೂ ಡೌಟ್ ಇದ್ದರೆ ಮಕ್ಕಳೇ ಅದನ್ನು ಮೆನ್ಷನ್ ಮಾಡಿ. ನಾನು ಆ ವಿಡಿಯೋವನ್ನು ಮಾಡಲಿಕ್ಕೆ ನೆಕ್ಸ್ಟ್ನ ಕ್ಲಾಸಲ್ಲಿ ನಾನು ನೋಡ್ತೇನೆ. ಹಾಗೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರಿಬೇಡಿ ಮಾಡದವರು. ಹಾಗೆ ಇನ್ನಷ್ಟು ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟಿನ ವಿಡಿಯೋದಲ್ಲಿ ನಾವು ಕಾಣೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ.